ಹೆಚ್ಡಿ ಕೋಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜನನಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಹಕಾರ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆ ಹಾಗೂ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ನಡೆಸಲಾಯಿತು. ಶಾಸಕ ಅನಿಲ್ ಚಿಕ್ಕಮಾದು ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ಸಾರಿ ನನ್ನ ಗೆಲುವಿನ ಪ್ರಮುಖ ಪಾತ್ರ ವಹಿಸಿದ್ದು ಮಹಿಳೆಯರು. ಯಾಕೆಂದರೆ ನನ್ನ ಮೇಲೆ ಅಭಿಮಾನ ಮತ್ತು ಪ್ರೀತಿಯನ್ನು ಇಟ್ಟು ಪುರುಷರ ಮತಗಳಿಗಿಂತ 5,000ಕ್ಕೂ ಹೆಚ್ಚಾಗಿ ಮತಗಳನ್ನು ನೀಡಿ ನನ್ನನ್ನು ಗೆಲ್ಲಿಸಿದ್ದೀರಿ. ಆದ್ದರಿಂದ ನಾನು ನಿಮಗೆ ಆಭಾರಿಯಾಗಿದ್ದೇನೆ ಹಾಗೂ ನಮ್ಮ ತಾಲೂಕಿನ ನಿರುದ್ಯೋಗ ಸಮಸ್ಯೆ ನೀಗಿಸಲು ಮಹಿಳೆಯರಿಗಾಗಿ ಪ್ರತ್ಯೇಕ ಗಾರ್ಮೆಂಟ್ ತೆರೆಯಲು ಪ್ರಯತ್ನಿಸುತ್ತೇನೆ ಎಂದರು. ಅತಿ ಹೆಚ್ಚು ಪುರುಷರಿಗಿಂತ ಮಹಿಳೆಯರ ಓಟ 5,000 ಜಾಸ್ತಿ ಇರ್ತಕ್ಕಂಥದ್ದು. ಅದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಹಿಳೆಯರು ಯಾಕಂದರೆ ಎಲ್ಲರಲ್ಲೂ ಕೂಡ ಮೊದಲನೇ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಇವತ್ತು ಓದೋದ್ರಲ್ಲೂ ಸಹ ಹಲವಾರು ಬಾರಿ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಒಂದು ಗಾರ್ಮೆಂಟ್ಸ್ ತರಬೇಕು ಅಂತ ಆ ಪ್ರಯತ್ನದಲ್ಲಿ ಇನ್ನೂ ಕೂಡ ನಾವು ಇದ್ದೀವಿ. ಯಾಕಂದರೆ ಕಳೆದ ಬಾರಿ ಸರ್ಕಾರ ಇರಲಿಲ್ಲ. ಸರ್ಕಾರ ಇಲ್ಲದಂಥ ಸಂದರ್ಭದಲ್ಲಿ ನಾವೇನೇ ಕೆಲಸ ಕಾರ್ಯಗಳು ಕೊಟ್ಟಂಥ ಸಂದರ್ಭದಲ್ಲಿ ಮಾಡೋಕ್ಕಾಗ್ತಿದ್ವಿ. ಸರ್ಕಾರ ಇದೆ, ಆದರೂ ಕೂಡ ನಮ್ಮ ತಾಲೂಕಿಗೆ ಗಾರ್ಮೆಂಟ್ಸ್ ಬರಬೇಕು ಅಂತ ಹಲವಾರು ದಿನಗಳಿಂದ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಕೂಡ ವಿಶೇಷವಾಗಿ ಮಹಿಳಾ ಗಾರ್ಮೆಂಟ್ಸ್ ಬರಬೇಕು ಅಂತ ಕೂಡ ಪ್ರಯತ್ನವನ್ನು ನಾವು ಪಡ್ತೀವಿ. ಆಲ್ರೆಡಿ ಹೊಲಿಗೆ ಯಂತ್ರ. ಕಾರ್ಯಕ್ರಮದಲ್ಲಿ ಡಿಗ್ರಿ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಬೋರಮ್ಮ ಮಹಿಳೆಯರನ್ನ ಕುರಿತು ಮಾತನಾಡಿದರು. ಸಾಧನೆಗೆ ಉದಾಹರಣೆಯಾಗಿ ಇಟ್ಟುಕೊಂಡ್ರೆ ಖಂಡಿತ ನೀವು ಅವಕಾಶ ಸಿಕ್ಕರೆ, ಯಾಕಂದ್ರೆ ಸಹಕಾರ ಸಂಘ ಒಬ್ರು ಹೋಗೋದಕ್ಕಿಂತ ಎಲ್ಲರ ಜೊತೆಗೆ ಸೇರಿ ಗಾರ್ಮೆಂಟ್ಸಿಗೆ ಹೋಲ್ಸೇಲ್ ಆಗಿ ಏನು ಮಾರಾಟ ಮಾಡ್ತಕ್ಕಂತಹ ಏನಾದರೂ ವಸ್ತುಗಳನ್ನೇನಾದರೂ ನೀವು ಹೊಲಿಗೆಯಲ್ಲಿ ಜಾರಿಗೆ ತಂದರೆ, ಹೊಲಿದು ಮಾರ್ಕೆಟಿಗೆ ತಂದರೆ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ಸಿಗೋ ಅವಕಾಶ ಇರುತ್ತೆ. ಆ ಥರದ ದೊಡ್ಡ ಪ್ರಯತ್ನಗಳನ್ನು ಮಾಡಿ ನೀವು ದೊಡ್ಡ ಯಶಸ್ಸು ನಿಮಗೆ ಸಿಗಲಿ ಅಂತ ನಾನು ತಮಗೆಲ್ಲ ಹಾರೈಸ್ತೇನೆ. ಇದೇ ಸಮಯದಲ್ಲಿ ಕಡು ಬಡತನದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್, ಅಧ್ಯಕ್ಷೆ ವಸಂತ್, ನರಸಿಂಹಮೂರ್ತಿ, ಜೀವಿಕಾ ಉಮೇಶ್, ಜೀವಿಕಾ ಬಸವರಾಜ್, ಮುದ್ದು ಮಲ್ಲಯ್ಯ, ಡಾಕ್ಟರ್ ಮರಿದೇವಯ್ಯ, ನಾಗಮ್ಮ, ನಾಗರಾಜ್, ಜಯಚಂದ್ರ, ಮಲ್ಲೇಶ್ ಮತ್ತಿತರರು ಉಪಸ್ಥಿತರಿದ್ದರು.